ಸೌಜನ್ಯಕ್ಕಾಗಿ ತೈಲ ಸೌಕರ್ಯವನ್ನ ನಾಶಪಡಿಸಿಲ್ಲ ಅನ್ನೋದಾಗಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ತೈಲ ಸಂಪನ್ಮೂಲದ ಮೇಲೆ ದಾಳಿ ಮಾಡಿಲ್ಲ ಅಂತ. ಸೌಜನ್ಯಕ್ಕಾಗಿ ತೈಲ ಸೌಕರ್ಯವನ್ನ ನಾಶಪಡಿಸಿಲ್ಲ, ತೈಲ ಸಂಪನ್ಮೂಲಗಳ ಮೇಲೆ ದಾಳಿ ಮಾಡಿಲ್ಲ ಅಂತಂದ್ರೆ ಹೊರ್ಮುಜ್ನಲ್ಲಿ ಅಡ್ಡಪಡಿಸಿದ್ದ ದಾಳಿ ಮಾಡ್ತೀವಿ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೋಸ್ಟ್ ಮೂಲಕ ಈಗಾಗಲೇ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿರೋದು. ಈಗ ನಿಮಗೆ ಗೊತ್ತಿರೋ ಹಾಗೆ ಹೊರ್ಮುಜ್ ಜಲಸಂಧಿಯನ್ನ ಒಂದು ಕಡೆ ಸ್ಟಾಪ್ ಮಾಡಿರುವಂತಹ ಪರಿಣಾಮ ಎಷ್ಟೆಲ್ಲ ಸಮಸ್ಯೆಗಳಾಯಿತು ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸಂಬಂಧಪಟ್ಟಂತೆ ಭಾರತದ ಬಾವುಟ ಉಳ್ಳಂತಹ ಕೆಲ ಹಡಗುಗಳಿಗೆ ಮಾತ್ರ ಈಗ ಅಸ್ತು ಅಂದಿರೋದು. ಯಾಕಂದರೆ ನಾವು ಸ್ನೇಹ ಸಂಬಂಧವನ್ನು ತುಂಬ ಚೆನ್ನಾಗಿ ಕಾದಿಟ್ಟುಕೊಂಡಿದ್ದೀವಿ ಅನ್ನುವಂಥ ಕಾರಣಕ್ಕೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯಕ್ಕಾಗಿ ತೈಲ ಸೌಕರ್ಯವನ್ನು ನಾಶಪಡಿಸಿಲ್ಲ, ತೈಲ ಸಂಪನ್ಮೂಲಗಳ ಮೇಲೆ ದಾಳಿ ಮಾಡಿಲ್ಲ. ಆದರೆ ಹೊರ್ಮುಜ್ನಲ್ಲಿ ಏನಾದರೂ ತೈಲ ಇಂಧನಕ್ಕೆ ಸಂಬಂಧಪಟ್ಟಂತೆ ಅಡ್ಡಿಪಡಿಸಿದ್ರೆ ಮತ್ತೆ ನಾವು ದಾಳಿ ಮಾಡ್ತೀವಿ ಅನ್ನೋದಾಗಿ ಸ್ಪಷ್ಟ ಸಂದೇಶವನ್ನು ಪೋಸ್ಟ್ ಮೂಲಕ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಿಂದೂ ಮಹಾಸಾಗರಕ್ಕೆ ಲಿಂಕ್ ಕೊಡುವಂತಹ ಜಲಸಂಧಿ ಅಂತ ಹೇಳಿದ್ರೆ ಅದು ಹೊರ್ಮುಜ್ ಜಲಸಂಧಿ. ಆದರೆ ಅದು ಇರಾನ್ಗೆ ಸಂಬಂಧಪಟ್ಟಂಥ ಜಲಸಂಧಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಮ್ಯಾಪ್ನ ಮೂಲಕ ನಿಮಗೆ ಅರ್ಥ ಆಗುತ್ತೆ. ತೈಲ ಸಂಪನ್ಮೂಲಗಳನ್ನು ಆ ಮೂಲಕವೇ ರಫ್ತು ಆಮದು ಮಾಡಲಾಗತ್ತೆ. ಇದನ್ನು ಸ್ಟಾಪ್ ಮಾಡಿದರೆ ಅಂದರೆ ಹೊರ್ಮುಜ್ನಲ್ಲಿ ಹಡಗುಗಳಿಗೆ ಅಡ್ಡಪಡಿಸಿದೆ, ಅಮೆರಿಕ ಸುಮ್ಮನಿರೋದಿಲ್ಲ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಯಾವ ಕಾರಣಕ್ಕೂ ಅಣ್ವಸ್ತ್ರವನ್ನು ಹೊಂದುವಂತಿಲ್ಲ. ಇರಾನ್ ಮಿಲಿಟರಿ ಪಡೆಗಳು ತಕ್ಷಣವೇ ಶರಣಾಗಬೇಕು, ಉಳಿದಿರುವ ದೇಶವನ್ನು ಉಳಿಸ್ಕೊಳ್ಳೋದಕ್ಕೆ ಶಸ್ತ್ರತ್ಯಾಗ ಮಾಡಬೇಕು. ಇರಾನ್ ಸುಪ್ರೀಂ ಲೀಡರ್ಗೆ ಟ್ರಂಪ್ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯುದ್ಧವನ್ನು ಸಾರೋದಕ್ಕೆ ಬಹಳ ಪ್ರಮುಖವಾದ ಅಂಶ. ಈ ಹಿಂದೆ ವಿಶ್ವಸಂಸ್ಥೆಗೂ ಕೂಡ ಸಹಿ ಹಾಕಿರುವಂತಹ ಇರಾನ್ ಅಲ್ಲಲ್ಲಿ ಯಾರಿಗೂ ಗೊತ್ತಿರದ ರೀತಿಯಲ್ಲಿ ಅಣ್ವಸ್ತ್ರವನ್ನು ಉತ್ಪಾದನೆ ಮಾಡ್ತಾ ಇರೋದು ಸಂಬಂಧಪಟ್ಟಂತೆ ಈಗಾಗಲೇ ಇರಾನ್ ಮಿಲಿಟರಿ ಪಡೆಗಳು ತಕ್ಷಣ ಶರಣಾಗಬೇಕು. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರವನ್ನು ಹೊಂದಬಾರ್ದು ಅಂತ. ಅಣ್ವಸ್ತ್ರವನ್ನು ಹೊಂದಿದ್ರೆ ಅಥವಾ ನ್ಯೂಕ್ಲಿಯರನ್ನು ಹೊಂದಿದ್ರೆ ಇಡೀ ದೇಶವನ್ನು ನಾಶ ಮಾಡುವಂಥ ಶಕ್ತಿ ಇರಾನ್ಗೆ ಸಿಕ್ಕಿ ಬಿಡತ್ತೆ ಅನ್ನೋದು ಇರಾನ್ಗೆ ಭಯ, ಅಥವಾ ಇರಾನ್ನ ಶಕ್ತಿ ಸಾಮರ್ಥ್ಯ ಅಮೆರಿಕಕ್ಕೆ ಭಯ ಹುಟ್ಟಿಸ್ತಾ ಇರೋದು. ಇನ್ ಕೇಸ್ ಏನಾದರೂ ಮುಂದಿನ ದಿನದಲ್ಲಿ ಯುದ್ಧ ಸಾರುವಂಥ ಪರಿಸ್ಥಿತಿ ಎದುರಾದರೆ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ನ್ಯೂಕ್ಲಿಯರ್ ಬಾಂಬನ್ನು ಸ್ಫೋಟಿಸ್ತಾರೆ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರವನ್ನು ಹೊಂದಬಾರ್ದು. ಮಿಲಿಟರಿ ಪಡೆಗಳು ತಕ್ಷಣವೇ ಶರಣಾಗಬೇಕು. ಅಟ್ಲೀಸ್ಟ್ ಉಳಿದಿರುವ ದೇಶಗಳನ್ನು ಉಳಿಸ್ಕೊಳ್ಬೇಕಾದ್ರೆ ನೀವು ಶಸ್ತ್ರತ್ಯಾಗವನ್ನು ಮಾಡಲೇಬೇಕು ಅನ್ನೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಸುಪ್ರೀಂ ಲೀಡರ್ಗೆ ಟ್ರಂಪ್ ಖಡಕ್ ವಾರ್ನನ್ನು ಕೊಟ್ಟಿರೋದು. ಬಟ್ ಇರಾನ್ ಕೂಡ ಯುದ್ಧವನ್ನು ಶುರು ಮಾಡಿರೋದು ನೀವು, ಕೊನೆ ಮಾಡೋದು ನಾವು ಅನ್ನುವ ರೀತಿಯಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಪಾಸ್ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಬೇರೆ ಬೇರೆ ದೇಶಗಳು ಕೂಡ ಇಂಧನಗಳಿಗೆ, ಕಚ್ಚಾ ತೈಲಗಳಿಗೆ ಪರಿತಪಿಸುವ ಸಮಸ್ಯೆ ಎದುರಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಷ್ಟೇ ಎಚ್ಚರಿಕೆಯ ಕರೆಗಂಟೆಯನ್ನು ಟ್ರುತ್ನ ಮೂಲಕ ಅಥವಾ ಅವರ ಎಕ್ಸ್ ಖಾತೆಯ ಮೂಲಕ ರವಾನಿಸುತ್ತಿದ್ದರೂ ಕೂಡ ಇರಾನ್ ಇಲ್ಲಿವರೆಗೂ ಹೆದರುವ ರೀತಿ ಅಥವಾ ಕಾಲ್ಕಿತ್ತು ಹಿಂದೆ ಸರಿಯುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವರು ಕೂಡ ಪ್ರಬಲವಾದ ಶಸ್ತ್ರಗಳನ್ನು ಹೊಂದಿರೋದು, ಜೊತೆಗೆ ನಾಶವಾದರೂ ಪರವಾಗಿಲ್ಲ ನಾವು ಪ್ರತಿಕಾರ ತೀರಿಸ್ಕೊಳ್ತೀವಿ ಅಂತ ಅವರು ಕೂಡ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರೋದು.